ಕೌಚ್ಕೊಂಡು ಮಲ್ಕೊಂಡಿದ್ದೆ. ಬಟ್ಸೋ ಥರ ಎಲ್ಲ ಕೇಳ್ಬಿಟ್ರೆ ಟೆನ್ಷನ್ ಆಗೋಗುತ್ತೆ ಇದು ನಮ್ಮ ಅಪ್ಪ ಹೇಳ್ಕೊಟ್ಟಿರೋಂಥ ಪಾಠ ನನಗೆ. ವಾವ್ ಫೈನಲಿ ಏನು ಹೇಳಿ ನಿಮ್ಗೋಸ್ಕರ ಪ್ರಯಾಗ್ರಾಜ್ದು ನೀರು ಗೈಸ್. ಫೈನಲಿ ಸತತವಾಗಿ ಬರ್ಡೇ ಗಿಫ್ಟ್. ಸಾರಿ, ನಮ್ಮ ಮನೆಗೆ ಇನ್ನೊಂದು ಹೊಸ ಮೆಂಬರ್ ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಲಾಸ್ಟ್ 1 minute ಟು ಗೋ ಅವಳ ಬರ್ಡೇಗೆ. ಹ್ಯಾಪಿ ಬರ್ಡೇ ಜಾನ್ವಿ. ಫೈನಲಿ ಸತತವಾಗಿ 7.5 hours ಜರ್ನಿ ಮುಗಿಸಿ ಐ ಆಮ್ ಇನ್ ಲಂಡನ್. ಸೊ ದುಬೈ ಟ್ರಿಪ್ ಎಲ್ಲ ಮುಗೀತು. 7 hours ಒಬ್ಬಳೇ ಟ್ರಾವೆಲ್ ಮಾಡಿದ್ನಲ್ವಾ, ಇಟ್ ವಾಸ್ ಸೋ ಗುಡ್. ತಲೆಗೆ ಏನೇನೋ ಥಾಟ್ಸ್ ಬರುತ್ತೆ, ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ಬೋದು, ಜೀವನದಲ್ಲಿ ಏನೇನು ಮಾಡ್ಬೋದು, ಹೆಂಗಿರ್ಬೋದು, ಈ ಥರ ಥಾಟ್ಸ್ ಎಲ್ಲ ನಂಗೆ ಮುಂಚೆ ಅವಾಗವಾಗ ಯಾವಾಗೋ ಒಂದ್ಸಲಿ ಬರ್ತಿತ್ತು. ಬಟ್ ದೆನ್ ನಾನು ಒಬ್ಬಳೇ ಟ್ರಾವೆಲ್ ಮಾಡಿದಾಗ ಫುಲ್ ಎಸ್ ಐ ಕ್ಯಾನ್ ಡೂ ಇಟ್. ಒಬ್ಬಳೇ ಇರ್ಬೋದು, ಒಬ್ಬಳೇ ಇರೋದೇನು ಅಷ್ಟು ಕಷ್ಟ ಅಲ್ಲ ಅಂತ ಅನ್ನಿಸ್ತು. ಒಬ್ಬಳೇ ಇರೋದೇನು ಕಷ್ಟ ಅಲ್ಲ. ಐ ಮೀನ್ ಒಂದು ನಿಮಿಷ ಇರಿ ಗೈಸ್. ಒಬ್ಬಳೇ ಟ್ರಾವೆಲ್ ಮಾಡೋದು ಆ್ಯಕ್ಚುಲಿ ಕಷ್ಟ ಅಲ್ಲ ಅಂತ ನನಗೆ ಇವಾಗ ಗೊತ್ತಾಯಿತು. ಯಾಕೆಂದರೆ ನಾನು ಪ್ರತಿ ಸಲ ಎಲ್ಲೇ ಟ್ರಾವೆಲ್ ಮಾಡಿದ್ರು ನನ್ನ ಪೇರೆಂಟ್ಸ್ ಜೊತೆ ಟ್ರಾವೆಲ್ ಮಾಡ್ತೀನಿ, ಇಲ್ಲ ನನ್ನ ಫ್ರೆಂಡ್ಸ್ ಜೊತೆ ಟ್ರಾವೆಲ್ ಮಾಡ್ತೀನಿ. ಪಕ್ಕದಲ್ಲಿ ಯಾರು ಒಬ್ಬರು ಇದ್ದೇ ಇರ್ತಾರೆ ಗೊತ್ತಿರೋರು ಫ್ಲೈಟಲ್ಲಿ. ಆದರೆ ಇದೇ ಫಸ್ಟು, ಲೈಕ್ ಲಿಟ್ರಲಿ ದ ಫಸ್ಟ್ ಟೈಮ್ ನಾನು ಯಾರೋ ಸ್ಟ್ರೇಂಜರ್ ಪಕ್ಕ ಕೂತಿದ್ದು. ನಾನು ಯೂಶಲಾಗಿ ಅಷ್ಟು ಮಾತಾಡ್ಸಲ್ಲ ಯಾರನ್ನೂ. ಸೊ ನಾನು ಯಾರನ್ನೂ ಮಾತಾಡ್ಸಿಲ್ಲ. ಹೋಗ್ಬೇಕಾದ್ರು ದುಬೈಗೆ ಹೋಗ್ಬೇಕಾದ್ರು ಅಷ್ಟೇ, ಇವಾಗ ವಾಪಸ್ ಬರಬೇಕಾದ್ರು ಅಷ್ಟೇ, ಸುಮ್ಮನೆ ನೋಡ್ತೀನಿ, ಸ್ಮೈಲ್ ಮಾಡ್ತೀನಿ ಅಷ್ಟೇ. ಸೊ ನನಗೆ ಮಧ್ಯದ ಸೀಟ್ ಸಿಕ್ಬಿಟ್ಟಿತ್ತು. ಇಟ್ ವಾಸ್ ಫೈನ್. ಅಂದರೆ ಇಲ್ಲಿಂದ ದುಬೈಗೆ ಹೋಗ್ಬೇಕಾದ್ರೆ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ಗೈಸ್. ನಿದ್ದೆ ಬರ್ತಾಯಿತ್ತು, ಕೌಚ್ಕೊಂಡು ಮಲ್ಕೊಂಡಿದ್ದೆ. ವಿಂಡೋ ಸೀಟ್ ಸಿಕ್ಕಿತ್ತಲ್ಲ, ಇಟ್ ವಾಸ್ ವೆರಿ ಅನ್ಕಂಫರ್ಟಬಲ್. ವಾಪಸ್ ಬರಬೇಕಾದ್ರೆ ಒಂದು 1/2 hour ಮಲ್ಕೊಂಡೆ, 2 ಮೂವಿ ನೋಡಿದೆ, ಆಮೇಲೆ ಗೇಮ್ಸ್ ಆಡ್ತಿದ್ದೆ ಅಷ್ಟೇ ಗೈಸ್. ಚೆನ್ನಾಗಿತ್ತು ಒಟ್ಟಿನಲ್ಲಿ. ವೆನ್ ಯು ಸ್ಟಾರ್ಟ್ ಟ್ರಾವೆಲಿಂಗ್ ಅಲೋನ್ ಯು ವಿಲ್ ನೋ ವಾಟ್ ಆ್ಯಕ್ಚುಲಿ ದ ಲೈಫ್ ಇಸ್. ನೀವು ಅದನ್ನು ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಗೈಸ್. ನೀವೇ ಒಬ್ಬೊಬ್ಬರೇ ಹೋಗ್ತೀರಾ ಈಚೆ. ನನಗೆ ಆ್ಯಕ್ಚುಲಿ ನಾನು ಇಲ್ಲಿಂದ ದುಬೈಗೆ ಹೋದ್ಮೇಲೂ ನಾನು ಅದೇ ಹೇಳಿದ್ದು, ನಾನು ಒಬ್ಬಳೇ ದುಬೈ ಸುತ್ತೀನಿ, ಪರವಾಗಿಲ್ಲ, ನನಗೆ ಹೆಂಗೆ ಬಸ್ ಆ್ಯಕ್ಸೆಸ್ಸು ಮತ್ತು ಟ್ರೈನ್ ಆ್ಯಕ್ಸೆಸ್ ಹೆಂಗೆ ಅಂತ ಹೇಳ್ಕೊಡಿ, ನಾನು ಒಬ್ಬಳೇ ಹೋಗಿ ದುಬೈ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಎಲ್ಲ ಅಂದೆ. ಮತ್ತು ನಮ್ಮ ಅಣ್ಣ ನಮ್ಮಪ್ಪ ಪರವಾಗಿಲ್ಲ ಏನು ಬೇಡ ಅಂತ ಅಂದರು. ಇದ್ದಿದ್ದೆ ಅಲ್ವಾ ಗೈಸ್, ಇಲ್ಲಿಗೆ ಬಂದಮೇಲೆ ನಾನು ಆರಾಮಾಗಿ ಇನ್ಮೇಲೆ ಪ್ರಾಬಬ್ಲಿ ಒಬ್ಬಳೇ ಓಡಾಡಬಹುದು, ನೋಡೋಣ, ಗೊತ್ತಿಲ್ಲ ನನಗೂ. ಇವಾಗ ಸದ್ಯಕ್ಕೆ ಲ್ಯಾಂಡ್ ಆಗಿದ್ದೀನಿ. ಹಾಗೆ ಇವಾಗ 1/2 hour ಆಯಿತು. ಇಮಿಗ್ರೇಷನ್ ಒಂದು ಭಯ ಆಗೋಗಿತ್ತು ಗೈಸ್ ನನಗೆ. ಯಾಕೆಂದರೆ ನಾನು ಆನ್ ಅರೈವಲ್ ವೀಸಾ ತೊಗೊಂಡಿದ್ದೆ ಫ್ರಮ್ ಲಂಡನ್. ಐ ಹ್ಯಾಡ್ ಸ್ಟೂಡೆಂಟ್ ವೀಸಾ ಅಲ್ವಾ, ಸೊ ಅದಕ್ಕೆ ನನಗೆ ಆನ್ ಅರೈವಲ್ ವೀಸಾ ಕೂಡ ಸಿಕ್ತು ದುಬೈಗೆ. ಇಲ್ಲಿಂದ ಅಲ್ಲಿಗೆ ಹೋಗೋದೇ ನನಗೆ ವೀಸಾ ಕೊಡ್ತಾರಾ ಇಲ್ವಾ, ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ. ಸೊ ನನಗೆ ಅದೆಲ್ಲ ಯಾವುದೂ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಮುಂಚೆ. ನಮ್ಮಪ್ಪ ನೋಡ್ಕೋತಿದ್ರು, ಇಲ್ಲ ಏನೋ ಒಂದು ಆಗ್ತಿತ್ತು. ಬಟ್ ದಿಸ್ ದ ವೆರಿ ಫಸ್ಟ್ ಟೈಮ್ ಅಲ್ವಾ, ನಂಗೆ ಭಯ ಆಗೋಗಿತ್ತು ವೀಸಾ ಕೊಡ್ತಾರಾ ಇಲ್ವಾ ಅಂತ. ಯಾಕೆಂದರೆ ಟ್ರಿಪ್ಪಾಗಿ ಹೋಗಿದ್ದಿದ್ರೆ ಏನೋ ವೀಸಾ ಕೊಟ್ಟಿಲ್ಲ ಅಂದರೆ ಫೈನ್ ಬಿಡು ಅನ್ಬೋದಿತ್ತು. ಆದರೆ ನಮ್ಮ ಅಪ್ಪನ ಮೀಟ್ ಮಾಡೋಕ್ಕೆ ಹೋಗ್ತಿರೋದಲ್ವಾ, ಸೊ ಎಲ್ಲ ನನ್ನೇ ನೋಡ್ತಾ ಇದ್ದಾರೆ ಗೈಸ್, ಪರವಾಗಿಲ್ಲ ಬಿಡಿ. ಆದರೆ ನಮ್ಮ ಅಪ್ಪನ ನೋಡೋಕ್ಕೆ ಹೋಗ್ತಿರೋದಲ್ವಾ, ವೀಸಾ ಕೊಟ್ಟಿಲ್ಲ ಅಂದರೆ ಅಂತ ಅಂದ್ಕೊಂಡು ಭಯದಿಂದ ಹೋದೆ. ಬಟ್ ದೆನ್ ಕೊಟ್ಟರು ಆನ್ ಅರೈವಲ್. ಅದು ಏನು ಕಷ್ಟ ಅನಿಸಿಲ್ಲ. ದುಬೈ ಇಮಿಗ್ರೇಷನ್ನು ಏನು ಕೇಳಲಿಲ್ಲ. ವೇರ್ ಆರ್ ಯು ಗೋನ್ ಟು ಸ್ಟೇ ಅಂತ ಕೇಳಿದ್ರು. ಸೊ ಹೋಟೆಲ್ ಹೆಸರೆಲ್ಲ ಹೇಳಿದೆ. ಅದಾದಮೇಲೆ ಇಲ್ಲಿ ಇಮಿಗ್ರೇಷನಲ್ಲಿ ಒಂದು ವ್ಯಕ್ತಿಗೆ ಫುಲ್ ಸೈಕ್ ಮಾಡ್ತಾಯಿದ್ರು, ಅದೆಲ್ಲಿ ಇದೆಲ್ಲಿ ಅಂತೆಲ್ಲ. ನಾನು ಫುಲ್ ಟೆನ್ಷನ್ ಆಗೋಯ್ತು, ಏನು ಕೇಳ್ತಾರೆ ನನ್ನ, ಏನು ಮಾಡ್ತಾರೆ, ಒಬ್ಬಳೇ ಅಲ್ವಾ ಬಂದಿರೋದು. ಸೊ ನನಗೆ ಫುಲ್ ಭಯ ಆಗೋಯ್ತು, ಇಮಿಗ್ರೇಷನಲ್ಲಿ ಏನು ಕೇಳ್ತಾರೋ, ಏನು ಕತೆನೋ. ಎಲ್ಲರೂ ಹೇಳಿದ್ರು ಏನಷ್ಟು ಕಷ್ಟ ಇರಲ್ಲ, ಏನು ಕೇಳಲ್ಲ, ಯೂಶ್ವಲಾಗಿ ಏನಕ್ಕೆ ಕೇಳ್ತಾರೆ ಅಂತ ಅಂದರು. ನಾನು ಫುಲ್ ಯಪ್ಪ ಸೈಕ್ ಮಾಡಿದ್ದು ನೋಡಿ ಬೇರೆಯವ್ರಿಗೆ ನಾನು ಫುಲ್ ಎದ್ರುಕೊಂಡ್ಬಿಟ್ಟೆ. ಆಮೇಲೆ ನೋಡಿದ್ರೆ ಬೇರೆ ಕಡೆ ಕಳಿಸಿದ್ರು. ನನಗೆ ಸದ್ಯ ಯಪ್ಪ ಸಿಗಲಿಲ್ಲ, ಬೇರೆ ಯಾವುದೋ ಆಂಟಿ ಸಿಕ್ಕಿದ್ರು. ಪಾಪ ಆ ಆಂಟಿ ಕೇಳಿದ್ದೇ 2 ಪ್ರಶ್ನೆ, ವೇರ್ ಆರ್ ಯು ಟ್ರಾವೆಲಿಂಗ್ ಫ್ರಮ್ ಆ್ಯಂಡ್ ವಿಚ್ ಕಾಲೇಜ್ ಆರ್ ಯು ಸ್ಟಡಿಂಗ್ ಇನ್. ಸೊ ಅಷ್ಟೇ, ಕ್ಯೂಟಾಗಿ ಮಾತಾಡ್ಸಿದ್ರು. ಆ ಥರ ಇರಬೇಕು ಗೈಸ್. ಆ ಥರ ಇದ್ದರೆ ಫುಲ್ ಧೈರ್ಯವಾಗಿ ಮಾತಾಡ್ತೀನಿ. ಫುಲ್ ಭಯಪಡಿಸೋ ಥರ ಎಲ್ಲ ಕೇಳಿಬಿಟ್ರೆ ಟೆನ್ಷನ್ ಆಗೋಗುತ್ತೆ ಇಮಿಗ್ರೇಷನಲ್ಲಿ ಅಷ್ಟೇ ಗೈಸ್. ಇವಾಗ ಮನೆಗೆ ಹೋಗಬೇಕು. ಐ ಹ್ಯಾವ್ ಟು ಕ್ಯಾಚ್ ಅ ಬಸ್, ಐ ಹ್ಯಾವ್ ಟು ಗೋ ಹೋಮ್. ಐ ಗೋ ಹೋಮ್ ಆ್ಯಂಡ್ ಮೀಟ್ ಯು ಗೈಸ್. ಜಾನ್ಸಿ ಕಾಯ್ತಾ ಇದ್ದಾರೆ ನನಗೋಸ್ಕರ. ಗೈಸ್ ಹೋಗೋಣ ಮನೆಗೆ. ವಾವ್, ಲಂಡನ್ ಫೈನಲಿ. ಸೊ ಇವಾಗ ನಾನು ಬಸ್ ಹತ್ತಕ್ಕೆ ಅಂತ ಅಂದ್ಬಿಟ್ಟು ಬಸ್ ಸ್ಟೇಷನ್ಗೆ ಬಂದಿದ್ದೀನಿ. ಆ್ಯಕ್ಚುಲಿ ಕ್ಯಾಬ್ ತೊಗೋಬೋದಿತ್ತು, ಬಟ್ ದೆನ್ ಕ್ಯಾಬು ಎಷ್ಟು ತೋರಿಸ್ತಿತ್ತು ಗೊತ್ತಾ, ಶೋಯಿಂಗ್ 25 to 30 pounds. ದಟ್ ಈಸ್ ಇನ್ ಆ್ಯಂಡ್ ಅರೌಂಡ್ ಆಲ್ಮೋಸ್ಟ್ 2,500ದಿಂದ 3,000ವರೆಗೂ ಬರುತ್ತೆ. ಯಾಕೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬೇಕು. ಹಿಂಗಿದ್ರು ಇಲ್ಲಿಂದ ಕ್ಯಾಬಲ್ಲಿ 1/2 hour,
ಬಸ್ಸಲ್ಲಿ 45 ಮಿನಿಟ್ಸ್, 15 ನಿಮಿಷದಲ್ಲಿ ಏನು ಹೆಚ್ಚು ಕಮ್ಮಿ ಆಗುತ್ತೆ. ಹೆಂಗಿದ್ರು ನಂಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಸರಿ ಅಂತ ಅಂದ್ಬಿಟ್ಟು ಬಸ್ಗೋಸ್ಕರ ಕಾಯ್ಕೊಂಡು ಕೂತಿದ್ದೀನಿ. ದುಡ್ಡು ಉಳಿಸ್ಬೋದು ಗೈಸ್. ಅಲ್ಲಿ ಸಾವಿರಾರು ರೂಪಾಯಿ ಕೊಡೋ ಬದಲು ಇಲ್ಲಿ 100 ರೂಪಾಯಲ್ಲಿ, 100 ರೂಪಾಯಿ ಅಲ್ಲ ಮತ್ತು 1000 ರೂಪಾಯಿ ಒಳಗಡೆನೇ ಮುಗ್ದೋಗುತ್ತೆ ಬಸ್ಸಲ್ಲಿ ಹೋದರೆ. ಸುಮ್ಮನೆ ಯಾಕೆ ದುಡ್ಡು ವೇಸ್ಟ್ ಮಾಡಬೇಕು ಅಂತ. ಜೀವನದಲ್ಲಿ 10 ರೂಪಾಯಿ ಇದ್ರೂ ಬದುಕೋದು ಕಲಿಬೇಕು, 100 ರೂಪಾಯಿ ಇದ್ರೂ ಬದುಕೋದು ಕಲಿಬೇಕು. ಇದು ನಮ್ಮ ಅಪ್ಪ ಹೇಳ್ಕೊಟ್ಟಿರೋಂಥ ಪಾಠ ನನಗೆ. ದುಡ್ಡನ್ನು ದುರಾಂಕಾರ ತಲೆ ಮೇಲೆ ಯಾವತ್ತೂ ಇರಬಾರ್ದು ಅಂತ ಹೇಳ್ಕೊಟ್ಟಿದ್ರು. ಇನ್ನು ಯಾಕೆ ಅನ್ನೆಸೆಸರಿ ಖರ್ಚು ಮಾಡೋದು? ಈ ಥರ ಮಾಡೋದಕ್ಕೆ ಮಾಡಬೇಕು. ಈ ಥರ ಟ್ರಾವೆಲಿಂಗಿಗೆ ವೆನ್ ಯು ಹ್ಯಾವ್ ಎನ್ ಆ್ಯಕ್ಸೆಸ್ ಟು ಬಸ್, ಏನಕ್ಕೆ ಸುಮ್ಮನೆ ಕ್ಯಾಬ್ ನೆಸೆಸರಿ ಇದ್ದಾಗ, ಏನು ಬಸ್ಸು ಸಿಗದೆ ಟ್ರೈನು ಸಿಗದೆ ಕ್ಯಾಬ್ ನೆಸೆಸರಿ ಇದೆ ಅಪ್ಪ ಅಂದಾಗ ಕ್ಯಾಬ್ ತೊಗೊಂಡ್ರೆ ಓಕೆ. ಬಸ್ ಇರ್ಬೇಕಾದ್ರೆ ಏನಕ್ಕೆ ತೊಗೋಬೇಕು? ಇವ್ರು ಮಾಡಿರೋದೇನಕ್ಕೆ? ನಾವು ಓಡಾಡೋಕ್ಕೆ ಅಂತ ತಾನೇ. ಗೈಸ್ ಹೇಳ್ಬೇಕು ಅನಿಸ್ತು, ಹೇಳ್ದೆ. ಸೊ ಇವಾಗ 10 ಮಿನಿಟ್ಸ್ ಕಾಯಬೇಕು, ಬಸ್ ಬರುತ್ತೆ. ಬಸ್ ಹತ್ಕೊಂಡು ಮನೆಗೆ ಹೋಗ್ಬೇಕು. ಆ್ಯಕ್ಚುಲಿ ಚಳಿ ಆಗ್ತಿದೆ, ಬಟ್ ಅಷ್ಟೊಂದು ಚಳಿ ಆಗ್ತಿಲ್ಲ. ಮುಂಚೆ ಚಳಿ ಆಗ್ತಿತ್ತಲ್ಲ, ದುಬೈಗೆ ಹೋಗೋಕ್ಕೆ ಮುಂಚೆ ಲಂಡನಲ್ಲಿದ್ದಾಗ ಅಷ್ಟೊಂದು ಚಳಿ ಅನಿಸ್ತಿಲ್ಲ. ಪ್ರಾಬಬ್ಲಿ ಅಷ್ಟು ಹೀಟಲ್ಲಿದ್ನಲ್ಲ. ಆಲ್ಮೋಸ್ಟ್ ಎಷ್ಟು ಡಿಗ್ರಿ ಗೊತ್ತಾ ದುಬೈಯಲ್ಲಿ 10 40 ಡಿಗ್ರಿ ರೀಚ್ ಆಗಿತ್ತು. 40 ಡಿಗ್ರಿಲಿ ಇದ್ಬಿಟ್ಟು ಇಲ್ಲಿ ಇವಾಗ 10 ಡಿಗ್ರಿ, ಆಲ್ಮೋಸ್ಟ್ 30 ಡಿಗ್ರಿ ವ್ಯತ್ಯಾಸದಲ್ಲಿದ್ದೀನಿ. ನೋಡೋಣ ಮತ್ತೆ ಜೆಟ್ ಲ್ಯಾಗ್ ಆಗುತ್ತೋ, ಅದು ಏನಾಗುತ್ತೋ. ಇವತ್ತು ಬೇರೆ ಕಾಲೇಜ್ ಇತ್ತು, ಹೋಗೋಕ್ಕಾಗಿಲ್ಲ. ನಾಳೆ ಹೋಗಬೇಕು ಅಷ್ಟೇ ಗೈಸ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್ ಗೈಸ್. ಇದೆಲ್ಲ ತೊಗೊಬಂದೆ, ಬಟ್ಟೆ ಎಲ್ಲ ಈ ಬ್ಯಾಗಲ್ಲಿ ಹಂಗೆ ಇದೆ. ಇವಾಗ ನಮ್ಮ ಜಾನ್ವಿ. Hi guys, welcome back. Did you miss me, ಜಾನ್ವಿ? Yes, very much. ನೋಡಿ ಗೈಸ್, ನಮ್ಮ ಅಮ್ಮ ಕೊಟ್ಟು ಕಳಿಸಿದ್ರು. ಥ್ಯಾಂಕ್ ಯು ಅಮ್ಮ, ಮಸ್ಟ್ ನೀಡೆಡ್. ಇನ್ನೊಂದೇನು, ಫಿಲ್ಟರ್ ಕಾಫಿ ಗೈಸ್. ಇನ್ಮೇಲೆ ನಮ್ಮ ಮನೇಲಿ ಫುಲ್ ಫಿಲ್ಟರ್ ಕಾಫಿ ಡಬ್ಬನೂ ಅಷ್ಟೇ. ಇದೇನೋ ಸ್ಪೆಷಲ್ ಎಡಿಷನ್ ಕಿಟ್ಕ್ಯಾಟ್ ನೋಡಿ, ಲೋಟಸ್ ಬಿಸ್ಕಾಫ್ ಕಿಟ್ಕ್ಯಾಟ್. ಕ್ಯಾರಮಲ್ ತಿಂದಿದ್ದೆ ಅನ್ಸಿದ್ದು ನಾನು, ಇವೆರಡು ಸ್ವಲ್ಪ ಡಿಫ್ರೆಂಟು. ಮತ್ತು ಸೊ ದುಬೈ ಫೇಮಸ್ ಚಾಕ್ಲೇಟ್ ಕುನಾಫಾ ಪಿಸ್ತಾಚೋ ಟ್ರೈ ಮಾಡ್ತಾ ಇದ್ದೀವಿ. ಹೇಗಿರುತ್ತೆ ಏನು, ನಾನು ಯಾವತ್ತೂ ತಿಂದಿಲ್ಲ. ವಾವ್ ಮುರಿ Shit. Guys, sorry. ಫ್ರಿಜ್ಜಲ್ಲಿ ಇಡಬಾರ್ದು ಅಂತಿದೆ, ನನಗೆ ತಿನ್ಬೇಕಂತೆ ನಾರ್ಮಲ್ ಟೆಂಪ್ರೇಚರಲ್ಲೇ. ಚೆನ್ನಾಗಿದ್ಯಾ? ಕರೆಕ್ಟಾಗಿ ಹೇಳು. ತಿಂದಿದ್ಯಾ ನೀನು? ಇರೋಣ. ತುಂಬ ಚಾಕ್ಲೇಟ್ ಇದೆಯಾ ನಿಂಗೆ? ಹೆಂಗನ್ ಸರ್, ನಿಂಗೆ ಇಷ್ಟ ಆಗಲ್ಲ? ಏನೋ ಡಿಫ್ರೆಂಟ್ ಆಗಿದೆ, ಯಾವತ್ತೂ ತಿಂದಿಲ್ವಾ? ಚಾಕ್ಲೇಟ್ ಜೊತೆ ಕ್ರಂಚ್. ನನಗೆ ಪ್ಲೇನ್ ಚಾಕ್ಲೇಟ್ಸ್ ಅಷ್ಟು ಇಷ್ಟ ಆಗಲ್ಲ. ಚಾಕ್ಲೇಟ್ ಜೊತೆ ಏನಾದ್ರು ನಟ್ಸ್ ಇರಬೇಕು. ಸೊ ಇದು ನಾಟ್ ಬ್ಯಾಡ್. ನಿಂಗೆ ಇಷ್ಟ ಆಗಲ್ಲ ಇದು ಫ್ಲೇವರ್ ನೋಡ್ಬಿಟ್ಟು. ಹೇಸಲ್ ನಟ್ ಅಂತ ತಂದಿದ್ದೀನಿ. ಮತ್ತು ಲೋಟಸ್ ಬಿಸ್ಕಾಫು ನಾರ್ಮಲ್ ಹಾಕ್ಕೊಡೋದು. ಪುನಃ ಫೈನಲಿ ಏನು ಹೇಳಿ, ನಿಮಗೋಸ್ಕರ ಮೈಕ್ ತೊಗೊಂಡಿದ್ದೀನಿ. ಹೆಂಗೆ ಯೂಸ್ ಮಾಡೋದಂತ ಒಂದು ಸಲ ನೋಡ್ಕೋಬೇಕು. ರೀಲ್ಸ್ ಮಾಡಿಸ್ಕೊಂಬಿಟ್ಟು ಬೇಡವಲ್ಲ ನನ್ನ ಕತೆ. ಸೊ ಗೈಸ್, ಇದು ಮ್ಯಾಗ್ನೆಟು ಬಟ್ಟೆ ಮೇಲೆ ಹಾಕೊಳ್ಳೋದು ಗೈಸ್. ಅದು ಕ್ಯಾಮ್ರಾಗಂತೆ. ಇದೊಂದು ನನ್ನ ಹತ್ರ ಮುಂಚೆಯಿಂದನೇ ಇತ್ತು, ಬಟ್ ದೆನ್ ಚಾರ್ಜ್ ಆಗ್ತಿರ್ಲಿಲ್ಲ. ಯಾಕೆಂದರೆ ನಾನು ಚಾರ್ಜರ್ನ ಬೆಂಗಳೂರಲ್ಲೇ ಮರ್ತು ಬಂದಿದ್ದೆ. ಅಲ್ಲಿ ಹಾಕಿದ್ರು, ಸಿ ಪಿನ್ನೇ ವರ್ಕ್ ಆಯಿತು. ಇಲ್ಲಿ ಐಫೋನ್ ಚಾರ್ಜರ್ ಸಿ ಪಿನ್ ಹಾಕ್ತಿದ್ದೀನಿ, ವರ್ಕ್ ಆಗ್ತಿಲ್ಲ. ಏನೋ ಒಂದು ಮಾಡಬೇಕು ಒಟ್ಟಿನಲ್ಲಿ. ಇದು ಆ್ಯಪೆಲ್ಲ ನನ್ನ ಫೋನಾಗೆ ಹಾಕ್ಕೊಟ್ಟಿದ್ದಾರೆ. ಹಾಕಾದರೆ ಡೈಲಿ ಇನ್ಮೇಲೆ ಬ್ಲಾಗ್ ಇದ್ರಲ್ಲಿ ಬರುತ್ತೆ ಗೈಸ್, ಗೋಪ್ರೋಲಿ. ಸೊ ಮೈಕ್ ಹಾಕ್ಕೊಂಡು ಗೋಪ್ರೋಲ್ಲಿ ಮಾಡಿದ್ರೆ ಇನ್ನೊಂದೇನು ಗೊತ್ತಾ, ನಿನ್ಗೇನು ಮೈಕೇ ಬೇಡ. ನಾನು ಅಂಗಡಿಯಿಂದ ಈಚೆ ಬಂದಲ್ಲಿ ರಿಯಲೈಸ್ ಮಾಡಿಕೊಂಡೆ. ಬಟ್ ದೆನ್ ಮೋಸ್ಟ್ ಆಫ್ ದ ಟೈಮ್ ಫೋನೇ ಇರುತ್ತಲ್ಲ, ಮೈಕ್ ಇರಲಿ ಅಂದ್ಕೊಂಡು ಸುಮ್ಮನೆ ಅದೇ. ಗೈಸ್, ನಮ್ಮಮ್ಮ ಕೊಟ್ಟು ಕಳಿಸಿದ್ರು. ಆ್ಯಕ್ಚುಲಿ ನಮ್ಮ ಅಪ್ಪನ ಫ್ರೆಂಡ್ ಗೊಡ್ಡು ಅಂಕಲ್ ಅಂತ ಅನ್ನಲ್ಲ, ಅವ್ರ ಬ್ಯಾಗ್ ಸೂಟ್ ಕೇಸ್ ಒಳಗಡೆ ಹಾಕ್ಬಿಟ್ಟು ಕೊಟ್ಟಿದ್ರು. ಪಾಪ ಅಂಕಲ್ ನಾನು ಬರೋ ತನಕ ಅವ್ರ ಸೂಟ್ ಕೇಸ್ನ ತೆಗ್ದೇ ಇಲ್ಲ. 2 ದಿನ ಯಾವ ಬಟ್ಟೆ ಹಾಕ್ಕೊಂಡಿದ್ರು. ಅವ್ರು ಕಾರ್ನರಲ್ಲಿ ಹೋಗ್ತಾರೆ, ಹಿಂಗೆ ಸೂಟ್ ಕೇಸ್ ಹಿಂಗೆ ತೆಗಿತಾರೆ, ಹಾಕೋತಾರೆ. ಏನೋ ಕೊಟ್ಟು ಕಳಿಸಿದ್ದಾರೆ ಜ್ಯುವೆಲ್ರಿ, ಗಂಗಾಜಲ. ಆಮೇಲೆ ಇದು ಶಿವಂದು ರುದ್ರಾಕ್ಷಿ, ವೆರಿ ನೈಸ್ ಗೈಸ್. ಆಮೇಲೆ ಇದನ್ನು ನಮ್ಮಮ್ಮ ಹೇಳಿದ್ದಾರೆ ತಲೆ ಮೇಲೆ ಹಾಕ್ಕೋಬೇಕಂತೆ. ನಾಳೆ ಬೆಳಗ್ಗೆ ಸ್ನಾನ ಮಾಡಿಬಿಟ್ಟು ಹಾಕೋತೀನಿ. ನೋಡಿ, ಪ್ರಯಾಗ್ರಾಜ್ದು ನೀರು ಗೈಸ್. ಫೈನಲಿ ನಾನು ಹೋಗಿಲ್ಲ ಅಂದ್ರೂ ಅದು ನನ್ನ ಹತ್ರ ಬಂದಿದೆ.
ನನ್ನ ಹತ್ರ ಬಂದಿದೆ ಅಲ್ಲ, ದೇವರೇ ಕೊಟ್ಟಿದ್ದಾರೆ ಗೈಸ್ ಅಷ್ಟೇ. ಸೊ ಇದೆಲ್ಲ ಸೀರೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಹೃದಯ ಪೂರಕ ಧನ್ಯವಾದಗಳು ಅಮ್ಮ, ನಿಮಗೆ ಐ ಲವ್ ಯು ಅಮ್ಮ. ಹಾಯ್ ಗಾಯ್ಸ್, ಇವತ್ತಿಂದ ಬರೀ ಲಂಡನ್ ಬ್ಲಾಗ್ಸ್ ಬರುತ್ತೆ. ಇವಾಗ ಆ್ಯಕ್ಚುಲಿ ಹಳೆ ಜಾನ್ವಿದು ಬರ್ಡೇ ಇದೆ, ಸೊ ಅದಕ್ಕೆ ಸ್ವಲ್ಪ ಬರ್ಡೇ ಪ್ರೆಪ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಸ್ ಯೂಶುವಲ್ ನೇಲ್ಸ್, ಸ್ವಲ್ಪ ಐಬ್ರೋಸ್, ಸ್ವಲ್ಪ ಹೇರ್ ಕಟ್ ಗೊತ್ತಿಲ್ಲ ಏನು ಮಾಡ್ತಾಳೆ ಅನ್ಕೋತೀನೋ. ಬಟ್ಟೆ ತೊಗೊಳಕ್ಕೆ ಆಲ್ರೆಡಿ ಒಂದು ಜೊತೆ ತೊಗೊಂಡಿದ್ದಾಳೆ, ಜೊತೆ ಸುಮ್ಮನೆ ಇರಲಿ ಇನ್ನೊಂದು ಅಂತ ಅಂದ್ಬಿಟ್ಟು ಇವಾಗ ಈ ದೊಡ್ಡ ಸ್ಟೇಷನಿಗೆ ನಡ್ಕೊಂಡು ಹೋಗಬೇಕು. ಚಿಕ್ಕ ಸ್ಟೇಷನ್ ಅಂದರೆ ಆ ಕಡೆ ಇದೆ, ಅದು ಹೆಂಗೋ ನೋಡ್ಬಿಡ್ಬೋದು ಗೈಸ್. ನಮ್ಮ ಮನೆಯಿಂದ 5 ನಿಮಿಷ. ಇನ್ನೊಂದು ಸ್ಟೇಷನ್ ಇದೆಯಲ್ಲ, ನಡ್ಕೊಂಡು ಹೋಗೋಕ್ಕೆ ಒಂದು 10 ನಿಮಿಷ ಬೇಕು. 10 ಮಿನಿಟ್ಸ್ ಆಫ್ ವಾಕಿಂಗ್. ಹೌದು. ಆಮೇಲೆ ಆಕಾಶ ನೋಡಿ, ಆಕಾಶ ಕಾಪ್ರೇಟ್ ಮಾಡ್ತಿಲ್ಲ ಗೈಸ್. ಎಕ್ಸಾಕ್ಟ್ಲಿ, ಬಟ್ ದಿಸ್ ಇಸ್ ವಾಟ್ ಐ ವಾಂಟ್. ಇವಳು ದುಬೈಗೆ ಹೋದಾಗ ಎಷ್ಟು ಬಿಸಿಲಿತ್ತಂದ್ರೆ ಗಾಯ್ಸ್, ಸೆಕೆ ಅಲ್ಲೇ ದಿನ ಮನೇಲೂ ಸೆಕೆ ಗಾಯ್ಸ್. ಅದೇ ಬಂದರೂ ಸೆಕೆ, ಲಂಡನಲ್ಲಿ ಸೆಕೆ. ಇಟ್ ವೆಂಟ್ ಅಂಟಿಲ್ ಲೈಕ್ 16 degrees, ವಿಚ್ ವಾಸ್ ನಾಟ್ ಬೇರಬಲ್ ಫಾರ್ ಅಸ್ ಬಿಕಾಸ್ ನಾವು 1 degree ಇದ್ದಿದ್ದಿ. 16 degrees ಫುಲ್ ಸೆಕೆ ಹೊಡಿತಿತ್ತು ಗೈಸ್ ನಮಗೆ. ನಾನಂತೂ ಮನೆ ಫುಲ್ ಸ್ವೆಟ್ ಹೊರ್ಸ್ಕೊತ ಇದ್ದೆ, ಮತ್ತೆ ಯಾವುದೋ ಒಂದು ಫ್ಯಾನ್ ಆರ್ಡರ್ ಮಾಡ್ಬಿಡೋಣ ಅಷ್ಟು ಫುಲ್ ಸೆಕೆ ಇರಲಿಲ್ವಲ್ಲ ಅದಕ್ಕೆ. ಹೌದು, ಇವಳು ಇರಲಿಲ್ಲ ಗೈಸ್, ಅದಕ್ಕೆ ಫುಲ್ ಹಾಟ್ ಫೀಲ್. ಸೊ ಇವಾಗ ಫುಲ್ಲು ವೆದರ್ ಎಲ್ಲ ಮಳೆ ಬರೋ ಥರ ಇದೆ, ಬಟ್ ದೆನ್ ವೆದರ್ ಫೋಕಾಸ್ಟಲ್ಲಿ ಶೋಯಿಂಗ್ ವಾಂಟ್ ರೈನ್ ಅಂತ. ಇವಳು ಬೇರೆ ಧೈರ್ಯವಾಗಿ ಹಿಂಗೆ ಬಂದಿದ್ದಾಳೆ, ಸ್ವೆಟ್ರು, ಚಿನ್ ಸ್ವೆಟ್ರ್ ಹಾಕ್ಕೊಂಡು, ಸ್ಲೀವ್ಲೆಸ್ ಹಾಕ್ಕೊಂಡು. ನೋಡಿ ನಾನು ಫುಲ್ ಪ್ಯಾಕ್ ಆಗಲ್ಲ ನನಗೆ. ಆ ಬಿಸಿಲಲ್ಲಿ ಇದ್ಬಿಟ್ಟು ಇಲ್ಲಿ ಚಳಿ ತಡ್ಕೊಂಡು ವಾಪಸ್ ಮತ್ತೆ ಹ್ಯಾಂಡ್ಸ್ ಎಲ್ಲ ಫ್ರೀಸ್ ಆಗ್ತಿದೆ ನನಗೆ. ಬಾಡಿ ಎಲ್ಲ ಇಟ್ಸ್ ಫೈನ್, ಮತ್ತೆ ಹ್ಯಾಂಡ್ ಕೋಲ್ಡ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಮತ್ತೆ ಇದಕ್ಕೆ ಅಡ್ಜಸ್ಟ್ ಆಗಿ ಏನು ಒಂದು ದಿನ ಗೈಸ್, ಇವತ್ತೊಂದು ದಿನ ಹೊರಗಡೆ ಓಡಾಡ್ಬಿಟ್ರೆ ನಾಳೆಯಿಂದ ಫುಲ್ ಅಡ್ಜಸ್ಟ್. ಗೈಸ್ ರೂಮ್ ಕೂಡ ಕ್ಲೀನ್ ಮಾಡಿಲ್ಲ, 1 ಗಂಟೆ ಆಗಿದೆ, ಇಬ್ರು ಬೆಡ್ ಮೇಲೆ ಬಿದ್ದಿದ್ವಿ. ಬರೀ ಸ್ನಾನ ಮಾಡ್ಕೊಂಡು ರೆಡಿ ಆದ್ವಿ ಅಷ್ಟೇ. ಅದೇ ಕಾಲೇಜ್ಗೆ ಹೋಗಿಲ್ಲ, ಸಾಧ್ಯ ಕಾಲೇಜ್ಗೆ ಹೋಗಿಲ್ಲ ಗೈಸ್. ಜಾನ್ಸಿಗೆಲ್ಲ ಅಟೆಂಡೆನ್ಸ್ ಹಾಕ್ಸ್ಬಿಟ್ವಿ. ನಮ್ಮಮ್ಮ ನನಗೆ ಫುಲ್ಲು ಬೆಳಗ್ಗೆ ಕಾಲೇಜ್ ಇದೆ ಅಂದೆ, ಮತ್ತೆ ಇವಾಗ ಇನ್ನೂ ಇಲ್ಲೇ ಇದೆಯಾ ಅಂದರು. ಇವಳು ಬೆಳಗ್ಗೆ ಅವ್ರ ಅಮ್ಮ ಕಾಲ್ ಮಾಡಿದಾಗ, ಅಮ್ಮ ಹೋಗ್ತೀನಿ ಕಾಲೇಜ್ಗೆ, ಇನ್ನೊಂದು ಅವರ್ ಅಮ್ಮ ಹೋಗ್ತೀನಿ ಅಂತ ಅಂದು. ಅಲ್ಲಿ ಮತ್ತೆ 1 ಅವರ್ ಆದ್ಮೇಲೆ ಮಾಡಿದ್ರೆ ಅವಾಗಿನ್ನೂ ರೆಡಿಯಾಗಿ ಎಲ್ಲೇ ಕಾಲೇಜ್ಗೆ ಹೋಗಿಲ್ಲ ಅಂತಂದರೆ ಹೋಗ್ತೀನಿ ಅಂತ ಅಂದು. ಹೋಗಿಲ್ಲ ಅಮ್ಮ, ಬಂಕ್ ಮಾಡಿಬಿಟ್ಟೆ. ಕಾಲೇಜ್ ಬಂಕ್ ಮಾಡಿದೆ ಐ ಹ್ಯಾಡ್ ಎಕ್ಸ್ಕ್ಯೂಸ್, ಯಾಕೆಂದರೆ ನಾನು ನಿನ್ನೆನೂ ಬಂದಿದ್ದು. ನಿನ್ನೆ ನೈಟ್ ನಾನು 2 ಕ್ಲಾಸ್ ಬಂಕ್ ಮಾಡಿದ್ದಾಳೆ ಗೈಸ್. ನಂದು ಒಂದೇ ಕ್ಲಾಸು, ಅದು ಯಾವುದೋ ಬೋರಿಂಗ್ ಕ್ಲಾಸ್. ಅದು ಬೋರಿಂಗ್ ಇಲ್ವಾ? ಅದು ಇದೆ ಆ್ಯಕ್ಚುಲಿ ತುಂಬ. ನಾನು ಅಟೆಂಡ್ ಮಾಡಿಲ್ಲ ಗೈಸ್ ಇವತ್ತು ಕ್ಲಾಸು. ಬೇಡ ಕಟ್ಟಿದ್ದು ಬರೀ ಇಂಥದೆಯಾ? ಇಲ್ಲ, ನಾನು ಇದನ್ನು ಹಾಕ್ತೀನಿ. ಆಮೇಲೆ ನಮ್ಮ ಜಾನ್ಸಿ ನಿನ್ನೆಯಿಂದ ನನಗೆ ಸಿಕ್ಕಿಲ್ಲ. ನಾನು ಬಂದಾಗ ಮಲ್ಕೊಂಡ್ಬಿಟ್ಟಿದ್ಲು. ನಿನ್ನೆ ಅಷ್ಟಲ್ಲ, ಅವಳು ಹೋಗ್ಬಿಟ್ಟಿದ್ದು ಕಾಲೇಜ್ಗೆ ಹೊಟ್ಟೋಗಿದ್ದಾಳೆ. ಆ್ಯಕ್ಚುಲಿ ಅಡುಗೆ ಮಾಡಿರಲಿಲ್ಲ ಇವತ್ತೇನು. ಸೊ ಅವಳು ಡಾಮಿನೋಸ್ಗೆ ಹೋಗ್ಬಿಟ್ಟು ಪಿಜ್ಜಾ ತೊಗೊಂಡು ಗೈಸ್. ಇವಾಗ ಫುಲ್ಲು ಏನೋ ಕ್ರೇವಿಂಗ್ಸ್ ಆಗಿದೆ ಅಂತ ಅವ್ರಿಗೆ. ಕ್ರೇವಿಂಗ್ಸು ಗೈಸ್. ಏನು ಕ್ರೇವಿಂಗ್ಸು? ಶೆಜ್ವಾನ್ ನೂಡಲ್ಸ್ದು. ಬೆಳಗ್ಗೆ ಅವಳೇ ಸ್ಟಾರ್ಟ್ ಮಾಡಿದ್ದು ಪಿಜ್ಜಾ ತಿನ್ನೋಣ ಅಂತ. ನಾನು ಇಲ್ಲದೆ ಇರ್ಬೇಕಾದ್ರೆ ಅವಳು ಅದು ಏನಾರು ಅಡುಗೆ ಮಾಡಿದ್ರಾ? ಜಾನ್ಸಿನೇ ಮಾಡಿದ್ದು. ಏನು ಮಾಡಿ? ಚಿಕನ್ ಪುಲ್ಸ್. ಇಟ್ ವಾಸ್ ನೈಸ್. ಗೈಸ್ ಜಾನ್ಸಿ ಮಾಡಿದ್ದಲ್ಲಿ ನಾನ್ ವೆಜ್ಜಲ್ಲಿ ತುಂಬ ಇಷ್ಟ ಆಗಿದ್ದು, ಸಕ್ಕದಾಗಿ ಮಾಡಿದ್ಲು ಅಂದರೆ ಚಿಕನ್ ಪುಲ್ಸನೇ ಗೈಸ್. ಸಕ್ಕದಾಗಿತ್ತು. ಮಾಡಕ್ಕೆ ಹೇಳ್ತೀನಿ ಗೈಸ್. ಇವಾಗ ನಾನು ಬಂದಿದ್ದೀನಲ್ಲ, ನನ್ನ ಬಿಟ್ಟು ತಿಂದಿದ್ದಾರೆ ಇವತ್ತು ನೈಟ್. ಅದೇ ಓಕೆ ಡನ್. ಚಿಕನ್ ಪುಲ್ಸು ಆ್ಯಕ್ಚುಲಿ ಮೈಕ್ ತರೋದು ಮರ್ತೋದೆ ಗೈಸ್. ನಾನು ಒಂದಲ್ಲ ಒಂದು ಮರಿತೀನಿ ಜೀವನದಲ್ಲಿ. ಮನೇಲಿ ಏನೇ ಮೈಕ್ ತೊಗೊಂಡಿದ್ರೆ ಅದನ್ನು ತರೋದೇ ಮರ್ತೋದು. ನಾಳೆಯಿಂದ ಉಪಯೋಗಿಸ್ತೀವಿ. ಆ ಮನೆಯಿಂದ ರೋಸ್ನ ಕದ್ಕೊಂಡು ಬಂದ್ಬಿಟ್ಟು ಅಂದರೆ ಓಕೆ ಗೈಸ್, ಅದ್ರಲ್ಲಿ ಎಷ್ಟೊಂದಿತ್ತು. ವೆರಿ ಕ್ಯೂಟ್. ಕೊಡು. ವಿತ್ ಲೀವ್ಸ್ ಕಿತ್ಕೊಂಡಿದ್ದೀನಿ. ಮುಳ್ಳಿತ್ತಾ? ಇದೊಂಥರ ಬೇರೆ ಜಾತಿ, ಲಂಡನ್ ಜಾತಿ ಫ್ಲವರ್. ಲಂಡನ್ ಜಾತಿ ಗೈಸ್. ಇದು ಪಿಂಕ್ ರೋಸ್. ಇಷ್ಟು ಬಿದ್ದಿದೆ. ವಾವ್, ಇನ್ಮೇಲೆ ಲಂಡನ್ ಫುಲ್ ಕಲರ್ಫುಲ್ ಆಗುತ್ತೆ ಗಾಯ್ಸ್. ನೋಡಿ ಎಷ್ಟು ಪಿಂಕ್ ಜಾಸ್ತಿ ಗೈಸ್. ಇನ್ಮೇಲೆ ಫುಲ್ ಲಂಡನ್ ಎಲ್ಲ ಪಿಂಕಿಶ್ ಆಗಿರುತ್ತೆ. ಭೂತದ ಬಂಗ್ಲೆ ಹೋಗ್ತಿದೆ ಗೈಸ್. ಕ್ಯಾಮು ಗೈಸ್, ಲಂಡನ್ ಫ್ಲವರ್ಸು ಹಿಂಗೆ ಪುಡಿಯಾಗಿ ಬಿದ್ದೈತೈತೆ. ಅಯ್ಯೋ, ಕಿತ್ಕೊಂಡು ಹೋಗ್ಬಿಟ್ಟು ನಮ್ಮ ದೇವ್ರ ಮನೆಗೆ ಇಡ್ಬೋದು. ಹೌದು.
ಇಡ್ಬೋದು ಗೈಸ್. ಹಾಂ ಹಬ್ಬದ ಟೈಮಲ್ಲಿ ವಾಯು ವಿಹಾರಕ್ಕಂತ ಬಂದ್ಬಿಟ್ಟು ಯಾರ ಮನೆ ಮುಂದೆ ಡಿಫ್ರೆಂಟ್ ನೋಡಿ ಗೈಸ್ ನಾನು ಎಷ್ಟಿದೆ ಎಷ್ಟು ಪರ್ಫೆಕ್ಟಾಗಿ ಬಂದಿಲ್ಲ ಕುತ್ಕೋತು. ಅಲ್ಲ ನಾಳೆ ಹೆಂಗೆ ಪೂಜೆ ಮಾಡ್ತೀವಲ್ಲ ದೇವಸ್ಥಾನಕ್ಕೆ ಹೋಗಕ್ಕೆ ಮುಂಚೆ ಅವಾಗ ಮಾಡೋಣ. ಮನೆಗೆ ಹೋಗ್ತಾ ಎತ್ಕೊಂಡು ಹೋಗ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡೋಣ. ಯಾ ಗೈಸ್ ಯಾರೋ ಒಂದು ಹಿಲ್ಲಿಗೆ ಬಂದಿದ್ದೀವಿ. ಇಲ್ಲಿ ನೋಡಿ ಫುಲ್ ಫ್ರೂಟ್ಸ್ ಮತ್ತು ಫ್ರೂಟ್ಸು ಮತ್ತು ಫ್ಲವರ್ಸ್ನ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ನೋಡಿ ಗೈಸ್. ಸ್ಟ್ರಾಬೆರಿ 2 pounds ಅಂದರೆ 250 ರೂಪಾಯಿ. ಪರವಾಗಿಲ್ಲ ಗೈಸ್, ಕೊಡ್ಬೋದು. ನೈಸ್, ವೆರಿ ನೈಸ್, ಚೆನ್ನಾಗಿದೆ. ಇನ್ಮೇಲೆ ಇಲ್ಲಿ ಬಂದು ಫ್ರೂಟ್ಸ್ ತೊಗೋಬೇಕು. ಯಾರು ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ನ ಶಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇಲ್ಲಿ ಯಾರೋ ಒಂದು ಹಿಲ್ಲಿಗೆ ಬಂದು ಶಾಪ್ ಮಾಡಿ ಚೆನ್ನಾಗಿದೆ. ಕಂಪೇರ್ ಟು ಅದರ್ ಪ್ರೈಸಸ್ ದಿಸ್ ಇಸ್ ಬೆಟರ್ ಐ ಫೀಲ್. ನೋಡಿ ಗೈಸ್, ರಸ್ಬೆರಿ ಇದೇ ಥರ ಬ್ಲ್ಯಾಕ್ ಇರುತ್ತಲ್ಲ ಅದೆಲ್ಲಿ ದುಬೈಯೆಲ್ಲ ತಿಂದು ಅಭ್ಯಾಸ ಮಾಡಿಸ್ಬಿಟ್ರು ನಮ್ಮಣ್ಣ. ಬ್ಲ್ಯಾಕ್ ಬೆರಿ, ಎಸ್ ಬ್ಲ್ಯಾಕ್ ಬೆರಿ ಒಂದಿಲ್ಲ, ರಸ್ಬೆರಿನೂ ಚೆನ್ನಾಗಿರುತ್ತೆ. ಈಗ ನಾವು ಹೋಗೋಣ. ವಾವ್, ಇಷ್ಟೊಂದು ಸ್ಟ್ರಾಬೆರಿ. ಇದಕ್ಕೆಷ್ಟು? ಚೆರೀಸ್ ನೋಡಿ ಗೈಸ್ ಹೆಂಗಿದೆ. ಇಷ್ಟು ಚೆರಿಗೆ 2.50 pounds ಚೆರಿಗೆ. ಇದು ಬೇಬಿ ಬ್ರೆಡ್ ತಾನೆ. ಅಲ್ಲಿ ನೋಡಿ ಬ್ಲೂ ಕಲರ್. ಈ ಕಲರ್ ನೋಡು, ಆ ವೈಟ್ ಕಲರ್ಗೆ ಅದು ಕಲರ್ ಹಾಕಿರೋದಲ್ವಾ ಅವರೇ. ರೋಸ್ ನೋಡಿ ಗೈಸ್. ಬ್ರೋ, ಐ ಕ್ಯಾನ್ ಸ್ಮೆಲ್ ದೀಸ್ ಫ್ಲವರ್ಸ್. ಐ ಆಮ್ ಆ್ಯಕ್ಚುಲಿ ನಾಟ್ ಅ ಫ್ಲವರ್ ಪರ್ಸನ್, ಬಟ್ ದೆನ್ ಸ್ಮೆಲ್ ಹೆಂಗೆ ಬರ್ತಾ ಇದೆ ನೋಡು. ನೋಡು ಲ್ಯಾವೆಂಡರ್. ಲ್ಯಾವೆಂಡರ್ ಫ್ಲವರ್ಸ್ ನೋಡಿ. 750 ರೂಪಾಯಿ ಅಂತೆ. ಇದು ಪ್ಲಾಂಟ್ ಅಲ್ಲ, ಫ್ಲವರ್ಸೇ ಅದು. ಬೊಕ್ಕೆ. ಸೊ ವೆರಿ ಕಾಸ್ಟ್ಲಿ ಗೈಸ್. ಬೇಡ ನಮಗೆ. ಪರ್ಪಲ್ ಕಲರ್ ಟ್ಯೂಲಿಪ್ಸ್, ರೈನ್ಬೋ ರೋಸ್, ಡಿಫ್ರೆಂಟ್ ಕಲರ್ಸ್ ಆಫ್ ಫ್ಲವರ್ಸ್. ಓ ಮೈ ಗಾಡ್. ನಾನು ಫಸ್ಟ್ ಟೈಮ್ ಯಾರೋ ಒಂದು ಹಿಲ್ಲಿಗೆ ಬರ್ತಾ ಇರೋದು. ಫೋನ್ ಹುಷಾರು, ಗಟ್ಟಿ ಹಿಡ್ಕೊಂಡಿದ್ದೀನಿ. ಪರವಾಗಿಲ್ಲ, ಆಯಿತು, ಬಾಯ್. ಕೇಳಿಸಲ್ಲ ಏನು, ಗಾಳಿ ಇದೆ ಗೈಸ್. ನೇಲ್ಸ್ ಇನ್ ಪ್ರೋಸೆಸ್ ಗೈಸ್. ಆ ಕೈ ತೆಗಿ. ಹಾಂ, 1 hour ಆಯಿತು ಗೈಸ್. ನಂದು ಅವತ್ತು ಟಕ್ ಅಂತ ಮಾಡಿಬಿಟ್ರು ಅಲ್ವಾ. ಇದು ಇನ್ನೊಂದು ಕಡೆ ಅಲ್ವಾ. ಎಷ್ಟಂದ್ರು ಟೋಟಲು 36 pounds. ಪರವಾಗಿಲ್ಲ ಗೈಸ್. ನಂದು 45. ಇಟ್ಸ್ ಓಕೆ ಗೈಸ್. ನೆಕ್ಸ್ಟ್ ಟೈಮಿಂದ ನಾನು ಇಲ್ಲೇ ಮಾಡಿಸ್ತೀನಿ. ಇವಾಗ ಗೊತ್ತಾಯ್ತಲ್ಲ. ಹೌದು ಗೈಸ್, ಬೆಂಗಳೂರಲ್ಲೂ ಇಷ್ಟ ಇದ್ದಿದ್ದು. ಇಟ್ಸ್ ಓಕೆ. ಸುಸ್ತಾಗಿ ಬೇಸತ್ತು ಹೋಗ್ಬಿಟ್ಟಿದ್ದಾಳೆ. ಏನೋ ಬೇಡ ಗೈಸ್, ನಾನು ಮನೆಗೆ ಹೋಗಿ ಮಲ್ಕೊಂಡ್ಬಿಟ್ಟು ಅವಳಿಗೆ ಫುಲ್ ನಿದ್ದೆ. ಏನು ಜೋಶು ಏನೋ ಅಪ್ಪ ಇವಳಿಗಂತೂ. ಬರ್ಡೇ ಅಂದಮೇಲೆ ಜೋಶ್ ಇರಬೇಕು. ನಾನು ಹಿಂಗಿದ್ದೆ ನನ್ನ ಬರ್ಡೇ ದಿನ. ಬರ್ಡೇ ಇವಳಂತೂ ಜೀವನದಲ್ಲಿ 1 ವರ್ಷನೂ ಬರ್ಡೇ ದಿನ ಜೋಶಲ್ಲಿ ಇರಲ್ಲ ಗೈಸ್. ಏನೋ ಅಪ್ಪ ಜನ ಹೆಂಗಿರ್ತಾರೋ ಹಿಂಗೆಲ್ಲ ಮಾಡಿಸ್ಕೊತಿದ್ದಾಳೆ ನೋಡಿ ಗೈಸ್. ಅಲ್ಲಿ ಕಾಣಿಸ್ತಿದೆಯಲ್ಲ ಆ ನೀಲ್ ಮಾಡಿಸ್ಕೊತಿರೋದು ಅವಳು. ವೇಟ್ ಫಾರ್ ಹರ್ ಔಟ್ಫಿಟ್ ಗೈಸ್. ಹೆಂಗಿದೆ ಕದಾಗ ಬಂದಿದೆ ಗೈಸ್. ನನಗಂತೂ ತುಂಬ ಇಷ್ಟ ಆಯಿತು. ಬಿಕಾಸ್ ಇವನ್ ಹರ್ ಔಟ್ಫಿಟ್ ಇಸ್ ಗೋಯಿಂಗ್ ಟು ಬಿ ಸಿಮಿಲರ್ ಟು ದೀಸ್ ಕಲರ್ಸ್. ಸೊ ಲೆಟ್ಸ್ ಪೇ ಆ್ಯಂಡ್ ಗೋ. ಎಸ್. ಇವಾಗ ನೆಕ್ಸ್ಟಲ್ಲಿ ತಿನ್ನೋಕ್ಕೆ ಈಗ ಅಲ್ಲಿ ಟೆಸ್ಕೋಗೆ ಹೋಗಿದ್ವಿ, ಕ್ರೊಸಾನ್ ತೊಗೊಂಡ್ವಿ. ಏಜಸ್ ಅಂದರೆ ಆಲ್ಮೋಸ್ಟ್ ಒಂದು 10 ದಿನಗಳ ನಂತರ ನಾನು ಕ್ರೊಸಾನ್ ತಿಂದೆ. ಐ ಮಿಸ್ಡ್ ಇಟ್ ಗೈಸ್, ಐ ಮಿಸ್ಡ್ ಇಟ್. ಎಷ್ಟು ಕ್ಯೂಟಾಗಿದೆ ನೋಡಿ ಗೈಸ್. ಇದಕ್ಕೆ 26 pounds ಅಂತೆ. ಅದೇ ನನ್ನ ಹತ್ರ ಚಿಕ್ಕ ವಯಸ್ಸಲ್ಲೆಲ್ಲ ಗೊಂಬೆ ಬರ್ತಿತ್ತಲ್ಲ ಗೈಸ್, ಹುಡುಗಿ ಗೊಂಬೆ, ಬೋರ್ಡ್ ಗೊಂಬೆನೋ ಏನೋ ಅಂತಾರಲ್ಲ. ಅದಕ್ಕೆ ಒಂದು ಬೋರ್ಡ್ ತಪ್ಪಲೆ ಗೊಂಬೆ ಹುಡುಗನ ಥರ, ಇನ್ನೊಂದು ಹೆಣ್ಣು ಗೊಂಬೆ ಕೂದಲಿರೋ ಥರ. ಏನೋ ಗೊತ್ತಿಲ್ಲ, ಸಿಕ್ಕಿದ್ರೆ ಎಲ್ಲ ಹಾಕ್ತೀನಿ ಗೈಸ್. ಪೇಟಿನ ಮೇಲೆ ಹಾಕ್ತೀನಿ. ಅದಕ್ಕೆಲ್ಲ ಈ ಥರ ಶೂಸ್ ಬರ್ತಿತ್ತು. ಇಷ್ಟೇ ಗೈಸ್, ನನ್ನ ಕೈಗಿಂತ ಚಿಕ್ಕದಾಗಿದೆ ನೋಡಿ ಗೈಸ್. ಸೋ ಕ್ಯೂಟ್. ಇವಾಗ ಇವಳಿಗೆ ದಿನದಿಂದ ನಮ್ಮ ಜಾನ್ವಿ ಮೇಡಮ್ ಅವರು ಸಾಂಬ ಅಂತ ಬಡ್ಕೋತಿದ್ರು. ಸೊ ವೈ ನಾಟ್ ಜಾನ್ವಿಗೆ ಸಾಂಬ ಕೊಡ್ಸೋಣ ಬರ್ಡೇಗೆ ಅಂತ ಅಂದ್ಕೊಂಡೆ. ನಾನೇ ಜೀವನದಲ್ಲಿ ಅನಿಸುತ್ತೆ ಗೈಸ್, ಬರ್ಡೇ ಹುಡುಗಿನ ದಿನ ಕರ್ಕೊಂಡ್ಬಂದ್ಬಿಟ್ಟು ಅವಳಿಗೆ ಗಿಫ್ಟ್ ಸೆಲೆಕ್ಟ್ ಮಾಡೋಂಥದ್ದು. ಬಿಕಾಸ್ ಸೆಲೆಕ್ಷನ್ನು, ಸೈಜು ಅವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಗೈಸ್. ನಾನು ಯಾವುದೋ ತಂದು ಅವ್ಳಿಗೆ ಇಷ್ಟ ಆಗಿಲ್ಲ ಅಂದರೆ
ಅದಕ್ಕೆ ಜೀವನದಲ್ಲೆಲ್ಲ ಪರ್ಫೆಕ್ಟ್ ಆಗಿರ್ಬೇಕು. ಅವ್ರಿಗೆ ಏನು ಇಷ್ಟನೋ ಅದನ್ನು ಕೊಡಿಸ್ಬೇಕು ಅಷ್ಟೇ ಗೈಸ್. ಸತತವಾಗಿ ಬರ್ಡೇ ಗಿಫ್ಟ್ ಸಿಕ್ತು ಗೈಸ್. ಸಾಂಬಾರ್ಸ್ ನೋಡಿ ಗೈಸ್, ಇದೆ ಸಾಂಬಾರ್. ಅರ್ಧ ಪ್ರೈಸ್ ಪೇ ಮಾಡ್ತಾಳಂತೆ. ಅದನ್ನ ಯಾರು ಬರ್ಡೇ ಗಿಫ್ಟ್ ಅಂತಾರ? ಬಾಯ್ ಮುಚ್ಕೋ ಕುತ್ಕೋ. ನಾನು ಜಾನ್ಸಿ ಗಿಫ್ಟ್ ಮಾಡ್ತಾ ಇರೋದು ಗೈಸ್. ನೋಡಿ ಗೈಸ್, ಶಾಪಿಂಗ್ ಗೈಸ್. ಅವಳೆ ಗೈಸ್, ನಿಮ್ಗೆ ಗೊತ್ತಾ ನಮ್ಮ ಮನೆಗೆ ಇನ್ನೊಂದು ಹೊಸ ಮೆಂಬರ್ ಬಂದಿದ್ದಾರೆ. ಸೊ ದಟ್ ಈಸ್ ಬನ್ನಿ. ಸೊ ಇನ್ನೊಂದು ಹೊಸ ಗೊಂಬೆ ತಂದ್ವಿ ನಾವು. ನಾನಂತೂ ಎಲ್ಲೋದ್ರೂ ಒಂದಲ್ಲ ಒಂದು ಗೊಂಬೆ ಎತ್ಕೊಂಡ್ಬರ್ತೀನಿ ಗೈಸ್. ಶಾಪಿಂಗ್. ಇವಾಗ ಅವಳು ನನ್ನ ಬರ್ಡೇಗೆ ಬ್ಯಾಗ್ ಕೊಡ್ಸಿದ್ಲು ಗೈಸ್. ಸೊ ನಾನು ಅರ್ಧ ಪೇ ಮಾಡಲ ಬ್ಯಾಗ್ಗೆ? ಮಾಡಲ ನಾನು. ಮತ್ತೆ ಹೆಂಗೆ ಬೇರೆ? ಅವಳು ಬರ್ಡೇ ಗಿಫ್ಟ್ ಕೊಟ್ಟಲು, ನಾನು ಬರ್ಡೇ ಗಿಫ್ಟ್ ಕೊಟ್ಟೆ. ಇವಾಗ ಸದ್ಯಕ್ಕೆ ಅವಳಿಗೆ ತುಂಬ ಹೊಟ್ಟೆ ಹಸಿತಿದೆ. ಈ ಜಾಗ ತುಂಬ ಚೆನ್ನಾಗಿದೆ ನೋಡಿ ಗೈಸ್. ಮಾಲ್ ಇದೆ, ಇದೆ, ಟಿ ಕೆ ಮ್ಯಾಕ್ಸ್ ಇದೆ, ಸ್ಟಾರ್ಬಕ್ಸ್ ಇದೆ, ನ್ಯಾಂಡೋಸ್ ಇದೆ, MCD ಇದೆ, ಎಲ್ಲ ಇದೆ ಇಲ್ಲಿ. ಸೊ ಈ ಪ್ರೈಮಾ ಕೂಡ ದೊಡ್ಡದಾಗೆ ಇದೆ. ಇಲ್ಲಿ JD ಇದೆ. ನೈಸ್ ಗೈಸ್. ಆದರೆ ಇವಾಗ ಬೇರೆ ಐಟಮ್ಸ್ ತೊಗೋಬೇಕು. ಬಾಯ್ ಹೋಗೋಣ. ಏನು ತೊಗೋಬೇಕು? ಇದೇನು ನಿನಗೆ ಯಾಕೆ ಗೈಸ್? ನಾನು ಏನು ಗೈಸ್ ಮಾಡಲಿ? ಒಂದು ನಿಮಿಷ. ನಾನಂತೂ ಇವಾಗ ಒಬ್ಬಳೇ ಓಡಾಡ್ಬೋದಿತ್ತು. ಬಟ್ ದೆನ್ ಇವಳು ಕರೆದ್ಲಲ್ವಾ, ಬಾ ನನ್ನ ಜೊತೆ ಸ್ವಲ್ಪ ಅದು ಇದು ನೇಲ್ಸು ಅದು ಇದು ಎಲ್ಲ ಮಾಡಿಸ್ಕೋಬೇಕು ಅಂತ. ಇಲ್ಲ ಅಷ್ಟೇ. ನಾನು ನೆನ್ನೆನೇ ಊರಿಂದ ಬಂದು ನಾನು ಒಬ್ಬಳೇ ಎಲ್ಲಂತ ಏನಂತ ತರಕ್ಕೆ ಹೋಗಲಿ. ಸೊ ಅದಕ್ಕೆ ಸಿಂಪಲಾಗೆ ಗೈಸ್. ಬೇರೆ ನಾನು ಅಷ್ಟೇ ಫುಲ್ ಸಿಂಪಲಾಗೆ ಮಾಡ್ತಿರೋದು ಗೈಸ್. ನನ್ನ ಖುಷಿ ಗೈಸ್. ಅವಳ ಖುಷಿಗೆ ನನ್ನ ಬರ್ಡೇ ದಿನ ಅವಳು ಮಾಡಿದ್ಲು. ಸೊ ನನ್ನ ಖುಷಿಗೆ ಅವಳ ಬರ್ಡೇ ದಿನ ನಾನು ಮಾಡ್ತೀನಿ. ಇವಳಂತೂ ಅಲ್ಲೇ ಚಪ್ಪಲಿ, ಈ ಬ್ಯಾಗು, ಈ ಲಿಪ್ಸ್ಟಿಕ್ಕು ಅಂದರೆ ನಿಂತ್ಕೋತಾಳೆ. ನಾವೆಲ್ಲ ಏನಿಲ್ಲ ಗೈಸ್, ನಂಗೆ ಬರೀ ಗೊಂಬೆ. ಆಯಿತು ಬನ್ನಿ, ನ್ಯೂ ಫ್ಯಾಮಿಲಿ ಮೆಂಬರ್ ಆ್ಯಡೆಡ್ ಈಸ್ ಮಿನಿಸು. ಎಲ್ಲದರಲ್ಲೂ ಒಂದೊಂದು ಗೊಂಬೆ ತೊಗೋಬೇಕು ಅಂತ ಅನ್ನಿಸ್ತಿದೆ. ಪರ್ಪಲ್ ಕಲರ್ ನೆಕ್ ರೆಸ್ಟ್ 12.99, 13 pounds. ಇಲ್ಲಿ ನೋಡಿ ಗೈಸ್, ಇದೆಷ್ಟು ಕ್ಯೂಟಾಗಿದೆ. ಎಲ್ಲ ಪಿಗ್ ಇರೋದು. ಇದು ಎಷ್ಟು ಸಾಫ್ಟಾಗಿದೆ. ಇದು ಟಚ್ ಮಾಡು. ವೈಟ್ ಕಲರ್ ನೂಡಲ್ಸ್ ಅಂತ ಇರೋದು ಸಕ್ಕತ್ತಾಗಿದೆ ಗೈಸ್. ನೋಡಿ ಎಲ್ಲ ಕ್ಯೂಟ್ ಥಿಂಗ್ಸ್. ನೀನೊಂದು ತಗೋ, ಪೇಂಟ್ ಮಾಡೋಣ. ಕಂಪ್ಲೀಟ್ ಹ್ಯಾರಿ ಪಾಟರ್ ಎಡಿಷನ್ ಗೈಸ್. ನಾನಂತೂ ಫುಲ್ ಕ್ಯಾಮ್ರನ್ನೆಲ್ಲ ಒಂದು ರೌಂಡ್ ಅಲ್ಲಾಡಿಸ್ಬಿಟ್ಟಿದ್ದೀನಿ. ನೋಡಿ ಗೈಸ್, ಇದು ಎಷ್ಟು ದೊಡ್ಡದಾಗಿದೆ. ಓ ಮೈ ಗಾಡ್ ಬ್ರೋ, ಲುಕ್ ಅಟ್ ದಿಸ್. ಸೊ ಕ್ಯೂಟ್. 19 pounds ಅಂತೆ ಗೈಸ್. 19 pounds ಅಂದರೆ ಹತ್ತತ್ರ 2,500, ಆಲ್ಮೋಸ್ಟ್ 2,000 ಹತ್ತತ್ರ. ಗೈಸ್ ನನ್ನ ಪೆಂಗು ಇದೆ ಗೈಸ್ ಅಲ್ಲಿ. ಇಲ್ಲ ಗೈಸ್, ನನ್ನ ಪೆಂಗು, ಮೈ ಪೆಂಗು ಇಸ್ ಮೈ ಪೆಂಗು ಗೈಸ್. ಇಟ್ಸ್ ವೆರಿ ಕ್ಯೂಟ್. ಓ ಮೈ ಗಾಡ್, ಹ್ಯಾರಿ ಪಾಟರ್ ಇದರಲ್ಲ 16 pounds ಗಾಯ್ಸ್. ಬೇಡ ಗೈಸ್, ಬರ್ತಿಲ್ಲ. ಇದು ವಾಟರ್ ಬಾಟಲ? ಗೊತ್ತಿಲ್ಲಪ್ಪ ಏನೋ. ಡಿಫ್ಯೂಸರ್. ಸ್ವೀಟ್ ಕಾರ್ನ್ ಫ್ಲೇವರ್ಸ್ ನೋಡಿ. ನಮ್ಮೂರಲ್ಲಿ ಗಾಯ್ಸ್ 50 ರೂಪಾಯಿ. ಇಲ್ಲಿ ನಮ್ಮೂರಲ್ಲಿ 50 ರೂಪಾಯಿ, 30 ರೂಪಾಯಿ, ಇಲ್ಲಿ 400 ರೂಪಾಯಿ. ಅಯ್ಯೋ ಗಾಯ್ಸ್, ಏನು ಗಾಯ್ಸ್ ಮಾಡ್ತಿದ್ದೀವಿ? ಬೇರೆ ದೇಶಕ್ಕೆ ಬಂದ್ಬಿಟ್ಟು ನಾವು ಜೀವನದಲ್ಲಿ ಜಾಸ್ತಿ ಕೊಡ್ತಾ ಇದ್ದೀವಿ. ಅದೇ ಏನು ಮಾಡ್ತಿದ್ದೀವಿ ಅಂತ ಅಂದರೆ ಎಲ್ಲ ಫುಡ್ಗೂ ಅಲ್ಲ ತ್ರಿಬಲ್ ಕೊಡ್ತಾ ಇದ್ದೀವಿ ಗೈಸ್ ಅಷ್ಟೇ. ಲಾಸ್ಟ್ 1 minute ಟು ಗೋ ಅವಳ ಬರ್ಡೇಗೆ.
ಹ್ಯಾಪಿ ಬರ್ಡೇ ಜಾನ್ವಿ. ಗೈಸ್, ಬೆಂಗಳೂರಲ್ಲಿ 12 ಗಂಟೆ ಆಗಿ ಆಲ್ಮೋಸ್ಟ್ 15 ನಿಮಿಷ ಆಗಿದೆ. ಸೊ ಇವಾಗ ನಾವು ಊಟ ಮಾಡೋಕ್ಕೆ ಅಂತ ಬಂದ್ವಿ. A to B ಇವಳು ಕೆಲಸ ಮಾಡ್ತಿದ್ಲಲ್ಲ ಆ ಜಾಗಕ್ಕೆ ಬಂದಿದ್ದೀವಿ. ಸೊ ಇವಾಗ ಥ್ಯಾಂಕ್ ಯು ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಡಿಯರ್ ಜಾನ್ವಿ, ಹ್ಯಾಪಿ ಬರ್ಡೇ ಟು ಯು. ನೋಡಿ ಗೈಸ್ ಎಷ್ಟು ಸಾಮಾನು. ಅಯ್ಯೋ ಇದು ನನ್ನ ಬರ್ತಡೆಗೆ ನನ್ನ ಮುಂದೆ ಇವ್ಳು ಬರ್ತಡೆಗೆ ಇವಳು ಮುಂದೆ ಶಾಪಿಂಗ್ ಮಾಡಿದ್ದೀವಿ. ಲಗೇಜ್ ಇದೆ, ಇವಾಗ ಮನೆಗೆ ಎತ್ಕೊಂಡು ಬಸ್ಸಲ್ಲಿ ಹೋಗೋಕ್ಕಾಗಲ್ಲ, ಟ್ಯೂಬಲ್ಲಿ ಹೋಗೋಕ್ಕಾಗಲ್ಲ, ಇವಾಗ ಕ್ಯಾಬ್ ಉಪಯೋಗಿಸ್ತೀವಿ ಗೈಸ್ ಅಷ್ಟೇ. ಹ್ಯಾಪಿ ಬರ್ಡೇ ಜಾನ್ವಿ. ಸೊ ಫೈನಲಿ ಇಟ್ಸ್ ಜಾನ್ವೀಸ್ ಬರ್ಡೇ ಗೈಸ್. 12 ಗಂಟೆ ಆಗಿದೆ ಲಂಡನ್ ಟೈಮಿಂಗ್ಸಲ್ಲಿ. ಹೌ ಹ್ಯಾಪಿ ಆರ್ ಯು ಜಾನ್ವಿ? ಇನ್ಫಿನಿಟಿ ಗಾಯ್ಸ್. ನೋಡಿ ಗೈಸ್, ಹೆಣ್ಣು ಹುಡುಗಿ ಥರ ಎಲ್ಲ ಆಡ್ತಾಳೆ ಇವತ್ತು. ಸರಿ ಆಯ್ತು, ಇವಾಗ ಕೇಕ್ ಕಟ್ ಮಾಡೋಣ ಬನ್ನಿ. ಹ್ಯಾಪಿ ಬರ್ಡೇ ಜಾನ್ವಿ.